ನನ್ನ ಹೆಸರು ಜಾನ್ವಿ. ನನ್ನ ಅಣ್ಣ ಅತ್ತಿಗೆ ಜೊತೆ ಇರ್ತಾಯಿದ್ದೆ ನಾನು. ನನ್ನ ವಯಸ್ಸು 21 ದಾಟಿತ್ತು. ನನಗೆ ನನ್ನ ಅಪ್ಪ ಅಮ್ಮ ತುಂಬ ನೆನಪಾಗ್ತಾಯಿದ್ರು. ಯಾಕೆಂದರೆ ಅವರಿದ್ದಾಗ ನನಗೆ ಯಾವತ್ತೂ ಪ್ರೀತಿಯ ಕಮ್ಮಿ ಆಗಿರಲಿಲ್ಲ. ನನ್ನ ಅಣ್ಣನನ್ನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ನನ್ನ ಅಣ್ಣನ ಹೆಸರು ಸುರೇಶ್ ಆಗಿತ್ತು. ನಾನು ಅವರಿಗೆ 7 ವರ್ಷ ಚಿಕ್ಕವಳಾಗಿದ್ದೆ. ಆದರೆ ನನ್ನ ಅತ್ತಿಗೆ ಎಂಟ್ರಿ ಆದ ತಕ್ಷಣ ಅವರಿಗೆ ನನ್ನ ಮತ್ತು ಅಣ್ಣನ ಪ್ರೀತಿನ ನೋಡಿ ತುಂಬ ಜಲಸ್ ಆಗ್ತಾ ಇತ್ತು. ಅಣ್ಣ ಮೊದಲಿಂದನೂ ನನ್ನ ಅಗತ್ಯ ಇರುವ ಎಲ್ಲ ವಸ್ತು ತಂದು ಕೊಡ್ತಾಯಿದ್ರು. ಹಾಗೆ ಅತ್ತಿಗೆ ಬಂದ ಮೇಲೆ ಅತ್ತಿಗೆಗೆ ಏನೆಲ್ಲ ತರ್ತಾಯಿದ್ರು ಅದನ್ನೆಲ್ಲ ನನಗೂ ತಂದು ಕೊಡ್ತಾಯಿದ್ರು. ಇದನ್ನು ನೋಡಿ ಅತ್ತಿಗೆ ಮುಖ ಸಪ್ಪಗಾಗಿ ಬಿಡ್ತಾಯಿತ್ತು. ಅಣ್ಣ ಮೊದಲೇ ಹೇಳಿದ್ದ, ನಾನು ನಿನ್ನ ಮತ್ತು ತಂಗಿನ ಭಿನ್ನ ಪ್ರಾಯದಿಂದ ಯಾವತ್ತೂ ನೋಡಲ್ಲ, ನೀನು ಅವಳ ಜೊತೆ ಹಾಗೇ ಇರಬೇಕು, ನನ್ನ ತಂಗಿನ ನೋಯಿಸ್ಬಾರ್ದು ಅಂತ ಮೊದಲೇ ಕಂಡೀಷನ್ ಹಾಕಿದ್ರು. ಅದಕ್ಕೋಸ್ಕರ ಅತ್ತಿಗೆ ಸುಮ್ಮನೆ ಇರ್ತಾಯಿದ್ರು. ನಾನು ಮುಂದೆ ಕೋಪದಿಂದ ಇದ್ರೂ ನನ್ನ ಜೊತೆ ಬೇರೆ ರೀತಿ ಬಿಹೇವಿಯರ್ ಮಾಡ್ತಾ ಇರಲಿಲ್ಲ. ಹಾಗೆ ಮನೇಲಿ ಕೂತು ಕೂತು ಬೋರ್ ಆಗ್ತಾಯಿತ್ತು. 3 ಜನಕ್ಕೆ ಅಷ್ಟು ಕೆಲಸನೂ ಇರ್ತಾ ಇರಲಿಲ್ಲ. ಒಬ್ಬ ಕೆಲಸದವಳನ್ನು ಕೂಡ ಮಡಗಿದ್ರು ಅಣ್ಣ. ನಮ್ಮ ಮನೆಯ ಮುಂದೆ ಒಂದು ಮನೆ ಇತ್ತು. ಅದು ತುಂಬ ತಿಂಗಳಿನಿಂದ ಬಂದಾಗಿತ್ತು. ಈಗೀಗ ಯಾರೋ ಬಂದಿದ್ರು. ಅದರ ಒಳಗಿನಿಂದನೇ ಅಂಗಡಿ ಮಾಡ್ಕೊಂಡಿದ್ದ. ನನ್ನ ರೂಮ್ ಮನೆಯ ಫ್ರಂಟ್ ಭಾಗದಲ್ಲಿತ್ತು. ಒಂದೊಂದು ಸಲ ಬೋರ್ ಆದಾಗ ಕಿಟಕಿ ತೆಗೆದು ಹೊರಗಡೆ ನೋಡ್ತಾ ಇದ್ದೆ. ಕಿಟಕಿ ತೆಗೆದಿದ್ರೆ ಮುಂದೆ ಆ ಅಂಗಡಿ ಕಾಣಿಸ್ತಾ ಇತ್ತು. ಅದರಲ್ಲಿ ಒಬ್ಬ ಹುಡುಗ ಇರ್ತಾ ಇದ್ದ. ನಾನು ಹೀಗೆ ನೋಡಬೇಕಾದ್ರೆ ಅವನು ನನ್ನ ಸಡನ್ನಾಗಿ ನೋಡಿಬಿಟ್ಟ. ನನಗೆ ಹಾಗೆ ನೋಡಿದಾಗ ಏನಾಯ್ತು ಗೊತ್ತಿಲ್ಲ, ಸಡನ್ನಾಗಿ ಏನೋ ಒಂದು ಅಂತರಕ್ಷಣ ಆಗಿತ್ತು. ಇದಕ್ಕೆ ಮೊದಲು ನನಗೆ ಯಾರನ್ನು ನೋಡಿದ್ರೂ ಈ ಥರ ಆಗಿರಲಿಲ್ಲ. ನಾನು ಬೇಗ ಕಿಟಕಿ ಹಾಕಿಬಿಟ್ಟೆ. ಇನ್ನು ಅದೇ ಥರ ಮುಂದುವರೆಯಿತು. ಆಗಾಗ ನಾವು ಒಬ್ಬರನ್ನೊಬ್ಬರು ನೋಡ್ಕೋತಿದ್ವಿ. ಈ ಸಂದರ್ಭದಲ್ಲಿ ನನ್ನ ಅತ್ತೆ ಮಗಳ ಮದುವೆ ಸಮಾರಂಭ ಇತ್ತು. ಆಗಾಗ ಹೊರಗಡೆ ಹೋಗೋದು ಬರೋದು ಹೆಚ್ಚಾಗಿತ್ತು. ಹೀಗೆ ಇರಬೇಕಾದ್ರೆ ಅವನು ಒಂದೊಂದು ಒಳ್ಳೊಳ್ಳೆ ಗುಣಗಳು ಕಾಣಿಸತೊಡಗಿತ್ತು. ಆ ಅಂಗಡಿ ಮುಂದೆ ನಾಯಿ ಬಂದರು, ಆ ನಾಯಿಗೆ ಬಿಸ್ಕೆಟ್ ಕೊಡೋದು, ಎಷ್ಟೇ ಜನ ಭಿಕ್ಷೆ ಬೇಡೋರು ಬಂದರು ಅವರಿಗೆ ತಿನ್ನಲು ಕೊಟ್ಟು ಅವರನ್ನು ಉಪಚರಿಸಿ ಅವರಿಗೆ ಹಣ ಕೊಟ್ಟು ಕಳಿಸ್ತಾ ಇದ್ದ. ನಾವು ಸಾಮಾನು ತರಲು ಮೊದಲು ತುಂಬ ದೂರ ಹೋಗಬೇಕಿತ್ತು. ಈಗ ಅದು ಇರಲಿಲ್ಲ. ಮುಂದೆನೇ ಇದ್ದುದರಿಂದ ಎಲ್ಲ ಸಾಮಾನು ಅವನ ಹತ್ರನೇ ತಗೋತಾ ಇದ್ವಿ. ಅವನಿಗೆ ತುಂಬ ವ್ಯಾಪಾರ ಇತ್ತು. ಅವನು ನೋಡಲು ತುಂಬ ಸುಂದರವಾಗಿದ್ದ. ಅವನನ್ನು ನೋಡಿದ ಕೂಡಲೇ ಸ್ಮೈಲ್ ಮಾಡ್ತಾ ಇದ್ದ. ನನ್ನೇ ಗುರಾಯಿಸಿ ನೋಡ್ತಾ ಇದ್ದ. ಅತ್ತೆ ಮಗಳ ಮದುವೆಗೆ ಅಂತ ಹೋಗ್ತಾ ಇರಬೇಕಾದ್ರೆ ಅವನು ನನ್ನ ಗುರಾಯಿಸಿ ನೋಡ್ತಾ ಇದ್ದ. ನಾನು ಅಣ್ಣನ ಜೊತೆ ಹೋಗ್ತಾ ಇದ್ದೆ. ನನಗೆ ಗೊತ್ತಿಲ್ಲದೆ ಅವನ ಮೇಲೆ ಪ್ರೀತಿ ಹುಟ್ಬಿಟ್ಟಿತ್ತು. ಗೊತ್ತಿಲ್ಲ ನನಗೆ ಯಾಕೆ ಅವನ ಮೇಲೆ ಪ್ರೀತಿ ಬಂತು. ಅವನನ್ನು ಇಷ್ಟಪಡ್ತಾ ಇದ್ದಾನ ಅನ್ನೋ ಯೋಚನೆನ ಮುಡುಕ್ತಾ ಇದ್ದೆ. ಅವನ ಹೆಸರು ವಿಕ್ರಮ್ ಆಗಿತ್ತು. ನನ್ನ ಮನೆ ಕೆಲಸದವಳು ನನ್ನ ವಯಸ್ಸಿನವಳಾಗಿದ್ಲು. ಹೆಚ್ಚಾಗಿ ನನ್ನ ಜೊತೆಗೆ ಇರ್ತಾಯಿದ್ಲು. ಅವಳ ಅತ್ತಿಗೆ ಜೊತೆಗೆ ಕೂಡ ಇರ್ತಾಯಿದ್ಲು, ಆದರೆ ಹೆಚ್ಚಾಗಿ ನನ್ನ ಜೊತೆ. 1.5 ವರ್ಷದಲ್ಲೇ ದೇವರು ಅವರಿಗೆ ಖುಷಿ ಕೊಟ್ಟಿತ್ತು. ಮಗು ಜನಿಸಿತ್ತು. ಆಗ್ಲಿಂದ ಅತ್ತಿಗೆಗೆ ಹೆಚ್ಚಾಗಿ ಕೆಲಸದವಳ ಅಗತ್ಯ ಇರಬಹುದು ಅಂತ ಸುಮಿತ್ರಾ ಅನ್ನೋ ಹುಡುಗಿನ ಮಗು ನೋಡ್ಕೊಳ್ಳೋಕ್ಕೆ ಅಂತ ಕರೆಸಿದ್ರು. ನನ್ನ ಜೊತೆಗೆ ಈಗ ಹೆಚ್ಚಾಗಿ ಪಾರ್ವತಿ ಇರ್ತಾಯಿದ್ಲು. ಸುಮಿತ್ರಾ ಆ ಮಗುವನ್ನು ನನ್ನ ಅತ್ತಿಗೆಯನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ಲು. ಅತ್ತಿಗೆ ಎಲ್ಲಿಗೂ ಹೋಗಬೇಕಾದ್ರೂ ಸುಮಿತ್ರನ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಹೀಗೆ ನಡೀತಾ ಇತ್ತು. ಒಂದಿನ ನಾನು ಕಿಟಕಿ ತೆಗೆದು ನೋಡ್ಕೊಂಡು ನಿಂತಿದ್ದೆ. ಆಗ ಪಾರ್ವತಿ ನೋಡಿಬಿಟ್ಟು ಕೇಳಿದ್ಲು, ಕಿಟಕಿ ಹತ್ರ ಏನನ್ನು ನೋಡ್ಕೊಂಡು ನಗಾಡ್ತಾ ಇದ್ದೀರಾ ಅಕ್ಕ ಅಂತ. ನಾನು ಹೇಳಿದೆ, ಏನಿಲ್ಲ, ನಿಮಗೆ ಗೊತ್ತಿದೆ ನನಗೆ ಮನೆಯಲ್ಲಿ ತುಂಬ ಬೋರ್ ಆಗ್ತಾ ಇರುತ್ತೆ. ಅತ್ತಿಗೆ ಅಂತೂ ಹೊರಗಡೆ ಹೋಗೋದಕ್ಕೂ ಬಿಡಲ್ಲ. ಅದೆಲ್ಲ ಸರಿ, ನೀವು ಮೊದಲು ಹೇಳಿ ಹೊರಗಡೆ ಏನನ್ನ ನೋಡಿಕೊಂಡು ನಗಾಡ್ತಾ ಇದ್ದೀರಿ ಅಂತ. ಆಗ ಅದು ಏನಿಲ್ಲ, ಹೊರಗಡೆ ನೋಡಿದ್ರೆ ಒಂದು ಸಮಾಧಾನ ಆಗುತ್ತೆ, ಹಾಗೆ ಮುಖದಲ್ಲಿ ತನ್ನಾಗೆ ನಗು ಬರುತ್ತೆ ಅಂತ ಹೇಳಿಬಿಟ್ಟೆ. ಹೀಗೆ ಸ್ವಲ್ಪ ದಿನಗಳು ಕಳೀತು. ನಾನು ಮತ್ತು ವಿಕ್ರಮ್ ಬರೀ ಕಣ್ಣಿನಲ್ಲೇ ಅರೆದುಕೊಂಡಿದ್ವಿ. ನನಗೂ ಈಗ ಆಸೆ ಆಗಿತ್ತು. ನನಗೂ ಮೊಬೈಲ್ ಇರಬೇಕಾಗಿತ್ತು, ಅಥವಾ ಮನೇಲಿ ಒಂದಾದ ಟೆಲಿಫೋನ್ ಇರಬೇಕಿತ್ತು ಅಂತ. ಹೀಗೆ ಒಂದು ದಿನ ಊಟ ಮಾಡಬೇಕಾದ್ರೆ ಅಣ್ಣ ಹೇಳಿದ್ರು, ನಮ್ಮ ಪಕ್ಕದ ಮನೆಯಲ್ಲಿ ಮಗು ನಾಮಕರಣ ಫಂಕ್ಷನ್ ಆಗಿದೆ, ಅವರು ನಮ್ಮ ಎಲ್ಲರನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆಗ ಅತ್ತಿಗೆ ಯಾವಾಗ ಅಂದರು. ಅದು ಸೋಮವಾರ ಅಂದಾಗ, ಅಯ್ಯೋ ಅವತ್ತು ನನ್ನ ತಂಗಿ ಎಂಗೇಜ್ಮೆಂಟ್ ಕೂಡ ಇದೆ, ಅಲ್ಲಿಗೂ ಹೋಗಬೇಕಲ್ಲ. ಆಗ ಅಯ್ಯೋ ಅವ್ರು ಅಷ್ಟು ಚೆನ್ನಾಗಿ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಲಿಲ್ಲ ಅಂದರೆ ಆಗಲ್ಲ, ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ತುಂಬ ಯೋಚನೆ ಮಾಡ್ತಾಯಿದ್ರು ಅಣ್ಣ. ಆಗ ಅತ್ತಿಗೆ ಹೇಳಿದ್ರು, ಅಷ್ಟು ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ, ನಾವಿಬ್ಬರು ತಂಗಿ ಎಂಗೇಜ್ಮೆಂಟ್ಗೆ ಹೋಗಿಬಿಡೋಣ. ಜಾನ್ವಿ ಇಲ್ಲೇ ಇಲ್ವಾ, ಆ ಫಂಕ್ಷನ್ ಹೋಗಲಿ, ಅಲ್ಲಿಗೂ ಹೋದಂಗಾಗುತ್ತೆ. ಅತ್ತಿಗೆ ನಾನೊಬ್ಬಳೇ ಹೇಗೆ ಹೋಗೋದು, ಆಗ ನೀನು ಒಬ್ಬಳೇ ಎಲ್ಲಿ ಹೋಗ್ತೀಯಾ,
ಪಾರ್ವತಿ ಮತ್ತು ಸುಮಿತ್ರನ ಕರ್ಕೊಂಡು ಹೋಗು, ಅಲ್ಲಿ ಎಲ್ಲರ ಸ್ವಲ್ಪ ಜೊತೆ ಮಾತಾಡಿ ಮತ್ತು ಊಟ ಮಾಡಿಕೊಂಡು ಬಂದುಬಿಡು, ಒಂದು ಮೈಲಿ ದೂರ ಏನಿಲ್ವಲ್ಲ. ಆಗ ನಾನು ಹಾಗೆ ಮಾಡು ಅಂತ ಹೇಳಿದ್ರು. ನಾನು ತುಂಬ ಒಪ್ಕೊಂಡೆ. ಹಾಗೆ ಸೋಮವಾರ ಹೋದವು. ಅಣ್ಣನೂ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ನನಗೆ ಏನೂ ಗೊತ್ತಿಲ್ಲ, ಬೇಜಾರಾಗಲಿಲ್ಲ, ಅನ್ಕಂಫರ್ಟೇಬಲ್ ಆಗಲಿಲ್ಲ. ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ಜೊತೆ. ಹಾಗೆ ನಾವು ಊಟ ಮಾಡಿಕೊಂಡು ಮಾಡೋಕ್ಕೆ ಅಂತ ಹೋದ್ವಿ. ಅಲ್ಲೇ ವಿಕ್ರಮ್ ಬಂದ. ಅವನನ್ನು ನೋಡಿದ್ದೆ ಮೈ ನಡುಗಲ ಆರಂಭಿಸಿತು. ಕೊನೆಗೆ ಅವನನ್ನೇ ನೋಡ್ತಾ ಇದ್ದೆ. ಅವನು ನನ್ನೇ ನೋಡ್ತಾ ಇದ್ದ. ಕಣ್ಣಿನಲ್ಲಿ ಏನೋ ಸನ್ನೆ ಮಾಡ್ತಾ ಇದ್ದ. ತುಂಬ ಜನ ಇದ್ದುದರಿಂದ ನಾನು ಅವನನ್ನು ಆದಷ್ಟು ಅವಾಯ್ಡ್ ಮಾಡಿ ಅಲ್ಲಿಂದ ಬೇಗ ಬಂದೇ ಬಿಟ್ಟೆ. ಆದರೆ ಮನೆಗೆ ಬಂದು ಅವನ ಆ ಕಣ್ಣಿನ ಸನ್ನೆ ನೆನಪಾಗ್ತಾ ಇತ್ತು. ನನಗೆ ಆ ಸನ್ನೆಯಿಂದ ಗೊತ್ತಾಯಿತು ಅವನು ನನ್ನ ಇಷ್ಟಪಡ್ತಾ ಇದ್ದಾನೆ ಅಂತ. ನಾನು ಅದರಲ್ಲೇ ಕಳೆದು ಹೋಗೇ ಬಿಟ್ಟಿದ್ದೆ. ಅಷ್ಟರಲ್ಲಿ ಪಾರ್ವತಿ ಅವಳ ಮದುವೆ ಫಿಕ್ಸ್ ಆಗಿ ಅವಳು ಬಿಟ್ಟು ಹೋದ್ಲು. ಕೊನೆಗೆ ಸುಮಿತ್ರನ ಅಮ್ಮನಿಗೆ ತುಂಬ ಹುಷಾರಿಲ್ಲದೆ ಅವಳು ಬಿಟ್ಟು ಹೋದ್ಲು. ಈ ಕಡೆ ಕೆಲಸದವರು ಇಲ್ಲದೆ ಮನೆಯಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ನಾನು ಹೆಚ್ಚಾಗಿ ರೂಮಲ್ಲೇ ಇರ್ತಾ ಇದ್ದೆ ವಿಕ್ರಮ್ನ ನೋಡಲು. ಆದರೆ ಈಗೀಗ ಅತ್ತಿಗೆ ತುಂಬ ಕೆಲಸದ ವಿಚಾರ ಹೇಳಲು ಸೀದಾ ರೂಮಿಗೆ ಬಂದುಬಿಡ್ತಿದ್ರು. ನಾನು ನನ್ನದೇ ಕನಸಿನಲ್ಲಿ ಮುಳುಗಿರ್ತಿದ್ದೆ. ಒಂದಿನ ಅತ್ತಿಗೆ ಬಂದು ನನ್ನ ಕರೆದ್ರು. ಆದರೆ ನಾನು ಕೇಳಿಸ್ಕೊಂಡೇ ಇಲ್ಲ. ಬದಲು ಕಿಟಕಿ ಹತ್ರ ನೋಡುತ್ತಾ ನಗಾಡ್ತಾ ನಿಂತಿದ್ದೆ. ಕೊನೆಗೆ ಅತ್ತಿಗೆ ನನ್ನ ಅಲ್ಲಾಡಿಸಿ, ಅಯ್ಯೋ ನಿನ್ನ ಕರಿತಾ ಇದ್ದೀನಿ, ನಿನಗೆ ಕೇಳಿಸ್ತಾ ಇಲ್ವಾ, ನೀನು ಎಲ್ಲಿ ಕಳೆದು ಹೋಗಿದ್ದೀಯಾ? ಆಗ ಸರಿಯಾಗಿ ನಿಂತು, ಅತ್ತಿಗೆ ಅದು ಏನಿಲ್ಲ. ಏನತ್ತಿಗೆ, ಏನು ಬೇಕು ಹೇಳಿ, ಯಾಕೆ ಕರೆದ್ರಿ? ಇಲ್ಲ ಏನೋ ಇದೆ, ನೀನು ಮೊನ್ನೆ ನಾಮಕರಣ ಫಂಕ್ಷನಿಂದ ಬಂದ ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ, ತುಂಬ ಯೋಚನೆಯಲ್ಲಿ ಮುಳುಗಿರ್ತಿದ್ದೀಯಾ, ಏನು ವಿಷಯ ಹೇಳು, ಏನಾದರೂ ಅಲ್ಲಿ ಆಯಿತಾ? ನನ್ನ ಹತ್ರ ಹೇಳು, ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಆಗ ಅಯ್ಯೋ ಅತ್ತಿಗೆ ಅಂಥದ್ದೇನಿಲ್ಲ, ಏನು ಹೇಳಿ ಅಂದೆ. ಆಗ ಅದು ಸ್ವಲ್ಪ ಹೆಲ್ಪ್ ಮಾಡು, ಮಗು ಎದ್ದಿದೆ, ನನಗೆ ಆ ಕೆಲಸ ಮಾಡಲು ಆಗ್ತಾಯಿಲ್ಲ ಅಂತ ಹೇಳಿದ್ರು. ನಾನು ಹೋಗಿ ಆ ಕೆಲಸ ಮಾಡಿದೆ. ನನಗೀಗ ಹೆದರಿಕೆ ಆಗಿತ್ತು. ಅದಕ್ಕೆ ನಾನು ಬಾಗಿಲು ಹಾಕ್ಕೊಂಡೇ ಇರ್ತಾಯಿದ್ದೆ, ಅತ್ತಿಗೆ ಬಂದಾಗ ಗೊತ್ತಾಗಲಿ ಅಂತ. ಆದರೆ ಇದು ಅತ್ತಿಗೆ ಒಂದು ಪ್ರಶ್ನೆ ಆಗಿತ್ತು. ಯಾವಾಗಲೂ ಆ ಬಾಗಿಲು ಹಾಕ್ಕೊಂಡು ರೂಮಲ್ಲಿ ಏನು ಮಾಡ್ತಾ ಇರ್ತೀಯ ಅಂತ. ಅಯ್ಯೋ ಈ ಕೆಲಸದವರು ಹೋದ ಮೇಲೆ ಅತ್ತಿಗೆ ನನ್ನ ಹಿಂದೆನೇ ಬಿಡ್ತಾ ಇರಲಿಲ್ಲ ಅಂತ. ಹಾಗೆ ಬಾ ನನಗೆ ಟೀ ಮಾಡಿಕೊಡು ಅಂದರು. ನಾನು ಹೋಗಿ ಟೀ ಮಡಗಿ ನಾನು ವಿಕ್ರಮ್ ಜೊತೆ ಮದುವೆ ಆದರೆ ಹೇಗಿರ್ತೀನಿ ಅನ್ನೋ ಕಲ್ಪನೆ ಮಾಡಿಕೊಂಡೆ. ಆದರೆ ನನಗೆ ಈ ಟೀ ಬಗ್ಗೆ ಮರೆತೇ ಹೋಗಿತ್ತು. ಅತ್ತಿಗೆ ಓಡಿ ಬಂದು, ಈಗ ತಾನೇ ಕಿಚನ್ ಕ್ಲೀನ್ ಮಾಡಿ ಹೋಗಿದ್ದೆ, ಇದೇನು ಮಾಡಿದೆ, ಟೀ ಎಲ್ಲ ಕೆಲಸ ಅಂತ ಬೈಯಲು ಸ್ಟಾರ್ಟ್ ಮಾಡಿದ್ರು. ಮತ್ತು ಆಫ್ ಮಾಡಿ ನೋಡು, ನಿಜ ಹೇಳು ಏನಾಗಿದೆ ನಿನಗೆ ಅಂತ ತುಂಬ ಕೋಪದಿಂದ ಹೇಳಿದ್ರು. ನಾನು ಅದು ಅತ್ತಿಗೆ ನಾನು ಹೆದರ್ಕೊಂಡು, ನಾನು ಒಂದು ವಿಷಯ ಹೇಳ್ತೀನಿ, ಆದರೆ ನೀವು ಇದನ್ನು ಅಣ್ಣನಿಗೆ ಹೇಳಬಾರ್ದು. ಆಗ ಆಯಿತು, ನಾನು ಹೇಳಲ್ಲ, ನಾನು ನಿನ್ನ ಅಕ್ಕನಂತೆ, ನಾವಿಬ್ಬರು ಒಬ್ಬನನ್ನೊಬ್ಬರ ವಿಷಯ ಹೇಳ್ಕೋಬೇಕು. ಆದರೆ ನನಗೆ ಗೊತ್ತಿಲ್ಲ ಈ ವಿಷಯ ಹೇಳಿ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಅತ್ತಿಗೆ ನಾನು ವಿಕ್ರಮ್ ಅನ್ನೋ ಹುಡುಗನನ್ನು ಇಷ್ಟಪಡ್ತಾ ಇದ್ದೀನಿ. ಯಾವ ಹುಡುಗ, ನಿನ್ನ ಕಾಲೇಜ್ ಫ್ರೆಂಡಾ? ಆಗ ಅಲ್ಲ, ಅದು ಮನೆ ಮುಂದೆ ಇದೆಯಲ್ಲ ಆ ಅಂಗಡಿಯಲ್ಲಿ ಕೂತಿದ್ದಾನಲ್ಲ ಅವನು. ಆಗ ಓ ಅವನಾ, ಎಷ್ಟು ದಿನದಿಂದ ನೀವು ಮೀಟ್ ಕೂಡ ಮಾಡಿದ್ದೀರಾ? ಆಗ ಇಲ್ಲ ಅತ್ತಿಗೆ, ಅವನಿಗೆ ಈ ವಿಷಯ ಕೂಡ ಗೊತ್ತಿಲ್ಲ, ಜಸ್ಟ್ ಅವನನ್ನು ನೋಡಿಯೇ ಪ್ರೀತಿ ಮಾಡಿದ್ದು ಅಷ್ಟೇ. ಅತ್ತಿಗೆ ನಮ್ಮದು ಮಾತುಕತೆ ಆಗಲಿಲ್ಲ. ಆಗ ಅಯ್ಯೋ ಇದು ಒಳ್ಳೆ ವಿಷಯ ಅಂತ ಹೇಳಿ ಆಗಲಿಂದ ನನ್ನ ಅತ್ತಿಗೆ ರೇಗಿಸೋಕೆ ಸ್ಟಾರ್ಟ್ ಮಾಡಿದರು. ಕೊನೆಗೆ ಅತ್ತಿಗೆ ಈ ಮಾತು ಅಣ್ಣನಿಗೆ ಹೇಳಬೇಡಿ ಅಂತಲೂ ಹೇಳಿದ್ದೆ. ಅಯ್ಯೋ ನೀನು ಹೆದರೋ ಅವಶ್ಯಕತೆಯೇ ಇಲ್ಲ, ಬೇಡ ಅಂದರು ಅತ್ತಿಗೆ. ಬಾ ಅವರ ಮನೆಗೆ ಹೋಗಿ ಬರೋಣ ಅಂತ ನಿಂತಿದ್ರು. ಹಾಗೆ ಒಂದಿನ ಅವನ ಅಮ್ಮನಿಗೆ ಹುಷಾರಿಲ್ಲ, ನಾವು ಹೋಗಿ ಅಲ್ಲಿಗೆ ಅವರನ್ನು ನೋಡ್ಕೊಂಡು ಬರೋಣ, ಅವರನ್ನು ನೋಡಿದ ಹಾಗೆ ಆಗುತ್ತೆ ಮತ್ತು ನೀನು ಅಂತ ರೇಗಿಸಿದ್ರು. ಹಾಗೆ ಅವನ ಮನೆಗೆ ನರ್ವಸ್ಸಿಂದನೇ ಹೋದ್ವಿ. ಕೊನೆಗೆ ಅಲ್ಲಿಗೆ ಹೋಗಿದಾಗ ಅವನು ನಮ್ಮನ್ನು ನೋಡಿ ಒಳಗೆ ಬಂದುಬಿಟ್ಟ. ಅವನ ನನ್ನೇ ನೋಡ್ತಾ ಇದ್ದ. ಅಮ್ಮ ನನಗೆ ಈಗೀಗ ತುಂಬ ಹುಷಾರಿಲ್ಲ, ಅದಕ್ಕೆ ನಾನು ಅವ್ನ ಮದುವೆ ನೋಡಿ ಹೋದರೆ ಸಾಕಿತ್ತು, ಅವನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ, ಬೇಗನೆ ಒಂದು ಹೆಣ್ಣು ಸಿಕ್ಕಿದ್ರೆ ನಾನು ಮದುವೆ ಮಾಡಿಸಿಬಿಡ್ತೀನಿ. ಆಗ ಅಯ್ಯೋ ಬೇಗನೆ ಸಿಗ್ತಾಳೆ, ಇಲ್ಲೇ ಅಕ್ಕಪಕ್ಕದಲ್ಲೇ ಇರಬೇಕು ಅಂತ ಹೇಳಿದ್ರು ಅತ್ತಿಗೆ ನನ್ನ ಹೋಲಿಸಿ. ಮತ್ತು ನಾವು ಅಲ್ಲಿಂದ ಬಂದ್ವು. ಸ್ವಲ್ಪ ದಿನ ಹಾಗೆ ಕಳೆಯಿತು. ಆದರೆ ಸಡನ್ನಾಗಿ ತುಂಬ ಚೇಂಜ್ ಆಗಿಬಿಟ್ಟಿದ್ರು ಅಣ್ಣ. ನನ್ನ ನೋಡಿದ್ರೆ ತುಂಬ ಕೋಪ ಮಾಡ್ತಾಯಿದ್ರು ಮತ್ತು ಮಾತಿಗೂ ನನ್ನ ಮಾನ ಉಳಿಸು ಅಂತ, ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡ, ಮನೆಯಿಂದ ಹೊರಗಡೆ ಹೋಗಬೇಡ ಅಂತ ಇದೇ ಹೇಳ್ತಾ ಇದ್ರು. ಅಣ್ಣನಿಗೆ ಗೊತ್ತಿತ್ತು ನಾನು ಹೆಚ್ಚಾಗಿ ಹೊರಗಡೆ ಹೋಗಲ್ಲ ಅಂತ. ಆದರೂ ಅಣ್ಣ ನನ್ನ ಸಂಶಯ ನನಗೆ ಒಂದು ಕ್ಷಣಕ್ಕೆ ಅಣ್ಣನಿಗೆ ಎಲ್ಲ ಗೊತ್ತಾಯ್ತಾ?
ಆದರೆ ಇದು ನನಗೂ ಅತ್ತಿಗೆಗೆ ಮಾತ್ರ ಗೊತ್ತು. ಅತ್ತಿಗೆ ಹೇಳಲ್ಲ ಅಂತ ಗೊತ್ತು. ಆದರೆ ನಾನು ಅತ್ತಿಗೆ ಹತ್ರ ಕೇಳಿದೆ. ಅಮ್ಮ, ಗೊತ್ತಿಲ್ಲ, ಅವರಿಗೆ ಗೊತ್ತಾಗಿರ್ಬೇಕೇನೋ, ಅದಕ್ಕೆ ಹಾಗೆ ನಿನ್ನ ಜೊತೆ ಇರೋದು ಅಂತ ಹೇಳಿದರು. ನನಗೆ ಅಣ್ಣನ ಕೋಪದಿಂದ ತುಂಬ ಭಯ ಆಗ್ತಾ ಇತ್ತು. ಒಂದು ದಿನ ಸಡನ್ನಾಗಿ ಅತ್ತಿಗೆನ ಕರೆದು, ನೋಡು, ಮೊದಲು ಜಾನ್ವಿನ ಮದುವೆ ಮಾಡಿ ಕಳಿಸ್ಬಿಡೋದ. ನಾನು ಅಪ್ಪ ಅಮ್ಮನ ಹತ್ರ ಮಾತು ಕೊಟ್ಟಿದ್ದೀನಿ, ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸ್ಬಿಡ್ತೀನಿ ಅಂತ. ನೋಡು, ನಾಳೆ ಒಂದು ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ತುಂಬ ಶ್ರೀಮಂತರು. ಹುಡುಗ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇರೋದು, ಅದು ಆಸ್ಟ್ರೇಲಿಯಾದಲ್ಲಿ. ಅವಳನ್ನು ಕರ್ಕೊಂಡು ಹೋಗ್ತಾನಂತೆ ಅಂತ ಹೇಳಿದ್ದೆ. ನಾನು ಕುಸಿದು ಬಿದ್ದಿದ್ದೆ. ನಾಳೆ ಅವಳನ್ನು ರೆಡಿ ಮಾಡಿಸಿ ಹೊರಗಡೆ ಕರ್ಕೊಂಡು ಬಂದೆ. ಬಾ, ನನಗೆ ಒಂದು ತಪ್ಪು ಎಡವಟ್ಟು ಕಾಣಿಸ್ಬಾರ್ದು ಅಂತ ಹೇಳಿದರು. ಹೊರಗಡೆ ಹೊಟ್ಟೋದ್ರು. ಅತ್ತಿಗೆ ಓಡಿ ಬಂದು, ಅಯ್ಯೋ ಹೋಗು, ಹೇಳು ಅಣ್ಣನ ಹತ್ರ ಸತ್ಯನ್ನೆಲ್ಲ. ಅಣ್ಣ ಇಲ್ಲಾಂದ್ರೆ ನಿನ್ನ ಮದುವೆ ಹೋಗು. ಆಗ ನಾನು, ಬೇಡ ಅತ್ತಿಗೆ, ಅಣ್ಣನಿಗೆ ಅದೆಲ್ಲ ಇಷ್ಟ ಇಲ್ಲ. ನನ್ನ ಅಣ್ಣನಿಗೆ ಇಷ್ಟದ ಪ್ರಕಾರ ಮದುವೆ ಮಾಡ್ಕೋತೀನಿ ಬಿಡಿ ಅಂತ ಹೇಳಿದ್ದು. ಅತ್ತಿಗೆಗೆ ಆಗಲಿಲ್ಲ. ನಾನು ಅಣ್ಣನಿಗೋಸ್ಕರ ರೆಡಿಯಾದೆ. ಅವರಿಗೆ ನನ್ನ ನೋಡಿ ತುಂಬಾ ಇಷ್ಟ ಆಗಿತ್ತು. ಒಂದು ತಿಂಗಳು ಮದುವೆ ಮಡಗಿದ್ರು. ಹಾಗೆ ನಾನು ನನ್ನ ಪ್ರೀತಿ ಮರೆಯೋದು ಒಳ್ಳೆಯದು ಅಂದ್ಕೊಂಡಿದ್ದೆ. ಆದರೆ ಅತ್ತಿಗೆ ನನ್ನ ಅದು ಮಾಡು ಇದು ಮಾಡು, ನಿನ್ನ ಪ್ರೀತಿ ಬಲಿದಾನ ಮಾಡಬೇಡ. ನಾನು ಕೊನೆಯ ಸಲ ಹೇಳ್ತಾ ಇದ್ದೀನಿ, ನಾನು ಅಣ್ಣನ ಇಷ್ಟದ ಪ್ರಕಾರನೇ ಮದುವೆ ಮಾಡ್ಕೋತೀನಿ. ಇನ್ನೊಂದು ಸಲ ಇದರ ಬಗ್ಗೆ ಮಾತುಕತೆ ಬೇಡ ಅಂತ ಹೇಳಿದೆ. ಅತ್ತಿಗೆ ಅಲ್ಲಿಂದ ತುಂಬ ಕೋಪ ಮಾಡಿಕೊಂಡು ಹೊಟ್ಟೆ ಹೋದರು. 2 ದಿನ ಆಯಿತು. ಸಡನ್ನಾಗಿ ಮಾವ ಆಗೋರು ಬಂದು ಅಣ್ಣನ ಹತ್ರ, ನೋಡು, ಮಗನಿಗೆ ಒಂದು ವಾರದಲ್ಲೇ ಹೋಗಬೇಕಂತೆ ಕೆಲಸಕ್ಕೆ. ಅವನು ಒಂದಾಗಿ ಹೆಂಡತಿ ಜೊತೆಗೆ ಹೋಗಬೇಕು ಅಂತ ಏನೇ ಇದ್ದಾನೆ. ಒಂದು ವಾರದಲ್ಲಿ ಮದುವೆ ಮಾಡ್ಕೋಬೋದಾ ಅಂತ ಹೇಳಿದ್ರು. ಆಗ ಅಣ್ಣ, ಬೇಗ ಆದ್ರೇ ಒಳ್ಳೆಯದು, ಆಯಿತು ಅಂತ ಒಪ್ಪಿಕೊಂಡಿದ್ರು. ಕೊನೆಗೆ ಒಂದು ವಾರದಲ್ಲಿ ಮದುವೆನೂ ಫಿಕ್ಸ್ ಆಗಿಬಿಟ್ಟಿತ್ತು. ಅವ್ರು ಹೋದ್ಮೇಲೆ ಮದುವೆ ಆಗೋವರೆಗೆ ನನ್ನ ಮರ್ಯಾದೆ ಪ್ರಶ್ನೆ ಅಂತ ಕೂಗಿ ಹೇಳಿದರು. ಅದು ನನಗೆ ಕೇಳಿಸಲಿ ಅಂತ ಗೊತ್ತು. ಹಾಗೆ ಅಣ್ಣ ಒಬ್ಬನಿಗೆ ಎಲ್ಲ ಕೆಲಸ ಮೇಂಟೈನ್ ಮಾಡೋದಕ್ಕೆ ಅಂತ ಆಗಲ್ಲ ಅಂತ ಒಬ್ಬನ ಕೆಲಸದವನನ್ನು ಮಡಗಿದ್ರು. ನಾನು ಕೊನೆಗೆ ಒಂದು ಸಲನಾದರೂ ವಿಕ್ರಮ್ ಜೊತೆ ಮಾತಾಡಬೇಕು ಅಂತ ಇದ್ದೆ. ಆದರೆ ವಿಕ್ರಮ್ ನನ್ನ ಮದುವೆ ಫಿಕ್ಸ್ ಆದ ದಿನದಿಂದ ಕಾಣಿಸ್ತಾನೆ ಇರಲಿಲ್ಲ. ಮನೆ ಬೀಗ ಹಾಕಿಬಿಟ್ಟಿತ್ತು. ಅವನನ್ನು ಒಂದು ಸಲನೂ ನೋಡಲು ಕೂಡ ಆಗಲಿಲ್ಲ. ಕೊನೆಗೆ ಮದುವೆ ದಿನ ಬಂತು. ಆದರೆ ಅತ್ತಿಗೆ ಸಂತೋಷವಾಗಿ ಇರಲಿಲ್ಲ. ಮದುವೆ ಮಂಟಪಕ್ಕೆ ರೆಡಿಯಾಗಿ ನನ್ನನ್ನು ಅತ್ತಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸಡನ್ನಾಗಿ ನನ್ನ ಕೈ ಹಿಡಿದು ನನ್ನ ಮಧ್ಯಕ್ಕೆ ತಳ್ಳಿಬಿಟ್ಟಿದ್ರು. ನಾನು ಇದೇನು ಅತ್ತಿಗೆ ವ್ಯವಹಾರ ಅಂತ ನೋಡಿದೆ. ಆಗ ಅಣ್ಣ ಅತ್ತಿಗೆ ಜೊತೆ, ನಿನ್ಗೇನು ತಲೆ ಕೆಟ್ಟಿದ್ಯಾ, ಅವಳನ್ನು ಯಾಕೆ ಹೀಗೆ ಬಿದ್ದೆ, ಆಗ ಯಾಕೆ ಅಂತ ನಿಮ್ಮ ತಂಗಿ ಹತ್ರ ಕೇಳಿ. ನಾನು ಅತ್ತಿಗೆನ ನೋಡ್ತಾ ಇದ್ದೆ. ಅತ್ತಿಗೆ ಏನು ಹೇಳ್ತಾ ಇದ್ದೀರಾ, ಆಗ ಯಾಕೆ ಏನಾಯಿತು. ಆಗ ಅವಳು ಓಡಿ ಹೋಗೋದಕ್ಕೆ ನೋಡ್ತಾ ಇದ್ಲು. ನಾನು ಅದಕ್ಕೆ ಹೀಗೆ ಎಳ್ಕೊಂಡು ಬಂದೆ. ಆಗ ಮದುಮಗ ಮಂಟಪದಿಂದ ಎದ್ದು ನಿಂತ. ಏನು ಅಂದ. ಆಗ ಹಾಂ, ನಾನು ನಿಜ ಹೇಳ್ತಾ ಇದ್ದೀನಿ, ಅವಳು ನಮ್ಮ ಮನೆ ಕೆಲಸದವನ ಜೊತೆ ಓಡಿ ಹೋಗೋದಕ್ಕೆ ನೋಡ್ತಾ ಇದ್ಲು ಅಂತ ಹೇಳಿದ್ರು. ಆಗ, ಅಲ್ಲ ಅಣ್ಣ, ಅಯ್ಯೋ, ಅವಳು ಹೋಗಿಲ್ವಲ್ಲ, ಎಲ್ಲ ಸರಿಯಾಗಿದೆ, ಬೇಗ ಮದುವೆ ಮಾಡಿ ಹೊಟ್ಟೋಗ್ಲಿ. ಆಗ ಗಂಡಿನ ಕಡೆಯವರು, ನಮಗೆ ಈ ಮದುವೆ ಇಷ್ಟ ಇಲ್ಲ, ಇಂಥ ಹೆಣ್ಣಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೊಟ್ಟೋದ್ರು. ನಾನು ನಿಂತಲ್ಲೇ ಕುಸಿದು ಬಿಟ್ಟಿದ್ದೆ. ಕಣ್ಣೀರು ತುಂಬಿ ಹರಿತಾ ಇತ್ತು. ಆಗ ಅಣ್ಣ ಅತ್ತಿಗೆ ಹತ್ರ, ನೀನು ನಿಜ ಹೇಳ್ತಾ ಇದೆಯಾ, ನೋಡು, ಯಾರ ಜೊತೆ ಓಡಿ ಹೋಗ್ತಾ ಇದ್ಲು ಅವಳು, ನಿನ್ಗೆ ಹೇಗೆ ಗೊತ್ತಾಯಿತು, ನಿನಗೆ ಎಲ್ಲರ ಮುಂದೆ ಹೀಗೆ ಹೇಳೋ ಅವಶ್ಯಕತೆಯೂ ಇರಲಿಲ್ಲ, ನನ್ನ ಜೊತೆ ಮಾತ್ರ ಹೇಳ್ಬೋದಾಗಿತ್ತಲ್ಲ, ನಾನು ನೋಡ್ಕೋತಿದ್ದೆ. ಆಗ ಅತ್ತಿಗೆ, ಆ ಮಣಿನ ನಿನ್ನೆನೆ ಹೊರಗಡೆ ಕಳಿಸಿದ್ದಾಳೆ, ಮತ್ತು ಅವಳು ಇವತ್ತು ಓಡಿ ಹೋಗ್ತಾ ಇದ್ಲು, ಅಷ್ಟೊತ್ತಿಗೆ ನಾನು ಹೋಗಿದ್ದು ಒಳ್ಳೇದಾಯಿತು, ಇಲ್ಲಾಂದರೆ. ಅಣ್ಣ, ಇಲ್ಲ ಅತ್ತಿಗೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಆಗ ಬನ್ನಿ ಅಂತ ನಾನು ರೆಡಿಯಾದ ರೂಮಿಗೆ ಕರ್ಕೊಂಡು ಹೋಗಿ, ನೋಡಿ, ಕಿಟಕಿಯಿಂದ ಹೋಗಲು ಹಗ್ಗ ಕಟ್ಟಿರೋದು, ನೋಡಿ, ಬಟ್ಟೆಯ ಸೂಸ್ಕೆಟ್ ಅಂತ ತೋರಿಸಿದ್ರು. ಅಣ್ಣನಿಗೆ ಸಹಿಸೋಕ್ಕಾಗದೆ ನನ್ನ ಮಾತು ಒಂದು ಸಲನೂ ಕೇಳದೆ ಹಾಕಿರೋ ಬಟ್ಟೆಯಲ್ಲೇ ನನ್ನ ಹೊರಗಡೆ ಹಾಕಿಬಿಟ್ಟಿದ್ರು. ನನ್ನ ಕಣ್ಣೀರು ಏನು ಅಣ್ಣನಿಗೆ ಕಾಣಿಸ್ಲಿಲ್ಲ. ನಾನು ಸೀದಾ ನಡ್ಕೊಂಡು ಹೋದೆ. ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡೆ. ರಾತ್ರಿ ಆಗಿತ್ತು. ಆಗ ಬಸ್ಸಿನಿಂದ ಹೆಣ್ಮಕ್ಳು ಇಳಿದ್ರು. ನನ್ನ ಹತ್ತಿರ ಇಷ್ಟೊತ್ತಿಗೆ ಇಲ್ಲಿ ಇರಬೇಡಿ, ಸರಿಯಾಗಿಲ್ಲ ಜಾಗ ಅಂತಲೂ ಹೇಳಿದ್ರು. ಆಗ ಅಯ್ಯೋ, ಇನ್ನು ಜೀವನದಲ್ಲೇ ಸರಿಯಾದ ಜಾಗ ಇಲ್ಲ ಹಾಗಿದ್ಮೇಲೆ ಅಂತ ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದೆ. ಆಗ ಅವರು ಸಮಾಧಾನ ಮಾಡಿ ನನ್ನ ಹತ್ರ ಕಾರಣ ಕೇಳಿದ್ರು. ನಾನು ಆದದ್ದನ್ನೆಲ್ಲ ಹೇಳಿದೆ. ಹಾಗೆ ಅವರು ನನ್ನ ಅವರ ಹಾಸ್ಟೆಲಿಗೆ ಕರ್ಕೊಂಡು ಹೋದರು. ಕೊನೆಗೆ ಅಲ್ಲಿ ಒಬ್ಬ ಸ್ಟೂಡೆಂಟಾಗಿ ಅಲ್ಲಿಯ ಫುಡ್ ಮಾಡ್ಕೊಂಡಿರಲು ಇರಿಸಿದ್ರು. ಅಲ್ಲಿ ಎಲ್ಲವೂ ಇತ್ತು. ಆದರೆ ಮನೆಯ ನೆನಪು, ಆದ ಘಟನೆ ತುಂಬ ನೆನಪಾಗ್ತಾ ಇತ್ತು. ಸ್ವಲ್ಪ ದಿನ ಆದಮೇಲೆ ನಾನು ಅಲ್ಲಿ ಹೊಂದಿಕೊಂಡಿದ್ದೆ. ಅಲ್ಲಿ ಸಾಮಾನು ತರಲು ಆರ್ಡರ್ ಮಾಡಿದ್ದೀನಿ. ಅವ್ರು ಸಾಮಾನು ತಂದು ಕೊಡ್ತಾರೆ, ಸ್ವಲ್ಪ ಇಸ್ಕೊ ಅಂತ ಅಲ್ಲಿ ವಾರ್ಡನ್ ಹೇಳಿ ಹೋಗಿದ್ರು. ನಾನು ಕಾಯುತ್ತಾ ಕೂತಿದ್ದೆ. ಅಲ್ಲಿ ಒಬ್ಬ ಆಟೋಯಿಂದ ಇಳಿದ.
ಅವನು ನನ್ನ ನೋಡಿದ್ದೆ, ನಾನು ಶಾಕ್ ಆದೆ. ಅವನು ಒಂದನ್ನು ಗಮನಿಸದೆ ಓಡಿ ಬಂದು ನನ್ನ ಅಪ್ಪಿಕೊಂಡ. ಅಯ್ಯೋ, ನೀನು ಎಲ್ಲೆಲ್ಲಿ ಹುಡುಕ್ತೆ, ನೀನು ಎಲ್ಲಿ ಹೋಗ್ಬಿಟ್ಟಿದ್ದೆ ಅಂತ ಅಳುತ್ತಾ ಇದ್ದ. ನೀನು ವಿಕ್ರಮ್ ಇಲ್ಲಿ ಅಂತ. ಆಗ ಹೌದು ನಾನೇ. ನೀನು ಎಲ್ಲಿ ಹೋಗಿದ್ದೆ, ನಾನು ಅಂದ್ಕೊಂಡೆ ನೀನು ದೂರ ಆಗಿಬಿಟ್ಟೆ ನಾನು ಬಿಟ್ಟು ಅಂತ. ಆಗ ಅಯ್ಯೋ, ನನ್ನ ಅಮ್ಮನಿಗೆ ತುಂಬ ಹುಷಾರಿರಲಿಲ್ಲ, ಹಾಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಆಗ ಆಪ್ರೇಷನ್ ಆಗಲೇಬೇಕು ಈಗಲೇ ಅಂತಲೂ ಹೇಳಿದ್ರು. ಆಗ ಅಲ್ಲಿ ಆಪ್ರೇಷನ್ ಮಾಡಿಸಿ ನನಗೆ ಬೇಗ ಬರೋದಕ್ಕಾಗಲಿಲ್ಲ ಹಾಗೆ ಅಂತ ಹೇಳಿದ್ರು. ನೀನು ಬರೋದಕ್ಕಿಂತ ಮುಂಚೆ ನನ್ನ ಜೊತೆ ಆಗಿದ್ದು ನಿನಗೆ ಗೊತ್ತಾ? ಆಗ ನನಗೆ ಎಲ್ಲ ಗೊತ್ತಿದೆ, ಇದರಲ್ಲಿ ನಿನ್ನ ತಪ್ಪು ಇಲ್ಲ, ನಿಮ್ಮ ಅತ್ತೆಗೆ ತಪ್ಪು ಅಂತ ಎಲ್ಲರ ಮುಂದೆ ಬಂತು. ಹೇಗೆ? ಆಗ ಆ ಕೆಲಸದವನು ಮಣಿ ಬಂದ. ಅವನಿಗೆ ಏನೂ ಗೊತ್ತಿರಲಿಲ್ಲ ಪಾಪ. ಅವನು ಬಂದ ಸಾಹೇಬ್ರೆ ಸಾಹೇಬ್ರೆ ಅಂದ. ಆಗ ಅವರು ಓಡಿ ಬಂದು ಅವ್ರನ್ನ ಹಿಗ್ಗ ಮುಖ ಹೊಡೆದ್ರು. ಏನೋ ಇಷ್ಟು ಮಾಡಿದ್ದು ಸಾಕಿಲ್ವಾ? ನನ್ನ ತಂಗಿ ಜೊತೆ ಓಡಿ ಹೋಗೋ ಪ್ಲ್ಯಾನ್ ಮಾಡಿದ್ದಲ್ಲದೆ ಈಗ ಏನಕ್ಕೋ ಬಂದಿದೆಯಾ? ಅಯ್ಯೋ ಅಣ್ಣ, ಏನು ಹೇಳ್ತಾ ಇದ್ದೀರಿ? ನಾನು ನನ್ನ ಮನೆಗೆ ಹೋಗಿದ್ದೆ, ಅಮ್ಮ ಅವರನ್ನು ಕೇಳಿ ಅವ್ರ ಹತ್ರನೇ ಕೇಳಿ ಹೋಗಿದ್ದು. ಅಪ್ಪನಿಗೆ ಹುಷಾರಿಲ್ಲ ಹೋಗಬೇಕು ಅಂತ, ಬೇಕಾದರೆ ಅವ್ರ ಹತ್ರ ಕೇಳಿ. ಆಗ ಅವರು ನಿಮ್ಮ ಅತ್ತಿಗೆ ಮುಖ ನೋಡಿದ್ರು. ಆಗ ನಿಮ್ಮ ಅತ್ತಿಗೆ ತಲೆ ಬಗ್ಗಿಸ್ಬಿಟ್ರು. ಆಗ ಎಲ್ಲ ಜನ ಸೇರ್ಕೊಬಿಟ್ಟಿದ್ರು. ಆಗ ನಿಮ್ಮ ಅಣ್ಣ ಏನು ಮಾಡಿದೆ ನಿಜ ಹೇಳು, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ ಅಂತ ಅತ್ತಿಗೆ ಹತ್ರ ಕೇಳಿದ್ರು. ಆಗ ಅತ್ತಿಗೆ ಹೆದರಿ, ಹಾಂ, ಇದೆಲ್ಲ ನಾನೇ ಮಾಡಿದ್ದು. ಅದು ನಿಮ್ಮ ತಂಗಿ ಮುಂದೆ ಇರೋ ಅಂಗಡಿ ಹುಡುಗನ ತಂಗಿ ಇಷ್ಟಪಡ್ತಾ ಇದ್ಲು. ಅವಳನ್ನು ಅವನ ಜೊತೆ ಓಡಿಸಿ ನಿಮ್ಮಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಅವಳು ನಿಮಗೆ ನೋಯಿಸ್ಬಾರ್ದು ಅಂತ ನೀವು ಹೇಳಿದ ಹುಡುಗನ ಜೊತೆನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟಿದ್ಲು. ಹಾಗೆ ನಾನು ಮಣಿ ಹೋಗಿದ್ದನ್ನು ಉಪಯೋಗಿಸಿ ನಾನೇ ಎಲ್ಲ ಪ್ಲ್ಯಾನ್ ಮಾಡಿ ಅವನ ಜೊತೆ ಓಡಿ ಹೋದ್ಲು ಅಂತಲೇ ಹೇಳಿದೆ. ಆದರೆ ಮಣಿ ಇನ್ನು ಬರೋದೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಅಯ್ಯೋ, ನನಗೆ ಕ್ಷಮಿಸ್ಬಿಡಿ ಅಂತ ಜೋರಾಗಿ ಅಳ್ತಾ ಇದ್ರು. ಆಗ್ಲಿಂದ ನಿಮ್ಮ ಅಣ್ಣ ನಿನ್ನ ಹುಚ್ಚನ ಹಾಗೆ ಹುಡುಕ್ತಾ ಇದ್ದಾನೆ, ಬಾ ಅಂತ ನನ್ನ ಕರ್ಕೊಂಡು ಹೋದ. ನನ್ನ ನೋಡಿದ್ದ ಅಣ್ಣ ಓಡಿ ಬಂದು ಅಪ್ಪಿಕೊಂಡ. ನನ್ನ ಕ್ಷಮಿಸ್ಬಿಡು ಅಂತ ಗೋಗರಿದ್ದ. ನಾನು ಅಣ್ಣ, ಇದರಲ್ಲಿ ನಿನ್ನ ತಪ್ಪ ಏನಿದೆ? ಏನೂ ಇಲ್ಲ ಅಂತ ಹೇಳಿದೆ. ಆಗಲೇ ಅಣ್ಣ, ನಿಮ್ಮ ಅತ್ತಿಗೆಗೆ ಡೈವರ್ಸ್ ಅಪ್ಲೈ ಮಾಡಿದ್ದೀನಿ, ಅವಳು ಇಲ್ಲಿ ಇರಲ್ಲ. ಅಣ್ಣ, ಅತ್ತಿಗೆ ಮಾಡಿದ ತಪ್ಪಿಗೆ ಮಗುಗೆ ಯಾಕೆ ಶಿಕ್ಷೆ? ಈಗ ಆಗಿರೋದು ಆಗಿದೆ, ಹೋಗಲಿ ಬಿಡು, ಅವರನ್ನು ಕ್ಷಮಿಸ್ಬಿಡು ಅಂತ ಹೇಳಿದೆ. ಮತ್ತು ಅಣ್ಣ ಮಗು ಬಗ್ಗೆ ಯೋಚನೆ ಮಾಡಿ ಆಯಿತು ಅಂತ ಸುಮ್ಮನೆ ಆದರು. ಆಗಲೇ ವಿಕ್ರಮ್ ಅವನ ಸಂಬಂಧದ ಬಗ್ಗೆ ಹೇಳ್ದ. ಅಣ್ಣನಿಗೂ ಏನೂ ಅಭ್ಯಂತರ ಇರಲಿಲ್ಲ, ಬೇಗ ಒಪ್ಪಿಕೊಂಡಿದ್ರು. ಅತ್ತೆಗೇನು ನನ್ನ ಹತ್ರ ಕ್ಷಮೆ ಕೇಳಿದ್ರು. ನಾನು ಕ್ಷಮಿಸಿಬಿಟ್ಟೆ. ಕೊನೆಗೂ ನಾನು ವಿಕ್ರಮ್ ಮದುವೆ ಆಯಿತು. ಮತ್ತು ನಾನು ವಿಕ್ರಮ್ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.